ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ಬರುವ ಯಾತ್ರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ಆ ಒಂದು ಸ್ಥಳಕ್ಕೆ. ಸುಮಾರು 7,51,00,000 ರುದ್ರಾಕ್ಷಿಗಳಿಂದ ನಿರ್ಮಾಣ ಆಗಿರುವಂತ ಆ ಮಂದಿರಕ್ಕೆ ಬಹುತೇಕ ಜನ ಕುಂಭಮೇಳಕ್ಕೆ ಬಂದಿರುವ ಯಾತ್ರಿಕರು ಬಂದೇ ಬರ್ತಾರೆ. ಹಾಗಾದ್ರೆ ನಾಗವಾಸುಕಿಯಲ್ಲಿ ನಿರ್ಮಾಣ ಮಾಡಿರುವಂತ ಆ ಮಂದಿರ, ಅದರ ವಿಶೇಷತೆ ಏನು, ಹೇಗಿದೆ ಆ ಮಂದಿರ, ಈ ಕುರಿತಾಗಿ ಒಂದು ವರದಿ ನೋಡೋಣ ಬನ್ನಿ. ಪ್ರಯಾಗ್ರಾಜ್ನ ದೇವಭೂಮಿಯಲ್ಲಿ ಬಹುತೇಕ ಜನ, ನಾವು ಮೊದಲೇ ಇದರ ವರದಿಯನ್ನ ಮಾಡಿದ್ವಿ, ಬಹುತೇಕ ಜನ ಬಂದು ಹೋಗುವಂತ ಒಂದು ಸ್ಥಳ ಅಂತ ಹೇಳಿದ್ರೆ ಅದು ರುದ್ರಾಕ್ಷಿಯ ದೇವಸ್ಥಾನ. ನೋಡಿ, ಸುಮಾರು ಈ ರೀತಿಯ 12 ಜ್ಯೋತಿರ್ಲಿಂಗಗಳನ್ನ ಈ ರುದ್ರಾಕ್ಷಿಯ ದೇವಸ್ಥಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮೌನಿಜಿ ಮಹಾರಾಜ್ ಅವರು ಇದನ್ನ ನಿರ್ಮಾಣ ಮಾಡಿರೋದು. ನಾವು ಈ ಹಿಂದೆಯೇ ಮೌನಿಜಿ ಮಹಾರಾಜ್ ಅವರನ್ನ ಭೇಟಿ ಮಾಡಿ ಅವರಿಂದ ಮಾತಾಡಿದ್ವಿ, ಇದೆಲ್ಲದರ ಮಾಹಿತಿಯನ್ನ ಪಡ್ಕೊಂಡಿದ್ವಿ. 7,51,00,000 ರುದ್ರಾಕ್ಷಿಗಳಿಂದ ನಿರ್ಮಾಣ ಮಾಡಿರೋದು. ನೋಡಿ, ಕಾಮಧೇನು ಇದೆ, ಇಲ್ಲಿ ಶಿವನ ಲಿಂಗ ಇದೆ, 12 ಜ್ಯೋತಿರ್ಲಿಂಗಗಳಿದಾವೆ. ವಿಶೇಷವಾಗಿ ಪ್ರತಿ ದಿನ ಸಂಜೆಯೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ನಡೆಯುತ್ತೆ. ಲಕ್ಷಾಂತರ ಜನ ಮಹಾಕುಂಭಕ್ಕೆ ಬರುವವರಲ್ಲಿ ಕೋಟ್ಯಾಂತರ ಜನ ಬಂದವರು, ಹೆಚ್ಚಿನವರು ಅಂತ ಹೇಳಿದ್ರೆ, ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು 1000 ಜನ ಇಲ್ಲಿ ಬಂದು ಈ ಮಂದಿರ ಇದೆಯಲ್ಲ, ರುದ್ರಾಕ್ಷಿಯ ಮಂದಿರದಲ್ಲಿ ಪ್ರತಿ ದಿನವೂ ಕೂಡ ಬಂದು ಹೋಗ್ತಾರೆ. ಇಲ್ಲಿ ಒಳಗಡೆ ಬಂದ್ರೆ ನಿಮಗೆ ಕಾಣ ಸಿಗೋದೆಲ್ಲವೂ ಕೂಡ ರುದ್ರಾಕ್ಷಿಯ ಹಾರಗಳು, ಅದರಿಂದ ಮಾಡಿರುವಂತ ಜ್ಯೋತಿರ್ಲಿಂಗಗಳೇ ಕಾಣಿಸುತ್ತೆ. ಕಾಮಧೇನು ಇದೆ, ಮುಖ್ಯ ಪ್ರಾಣ, ಮುಖ್ಯ ಲಿಂಗವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಅದ್ರ ಜೊತೆಗೆ 1000 ಜನ ಇಲ್ಲಿ ಬಂದು ಫೋಟೋ ಮತ್ತೊಂದು ಎಲ್ಲವನ್ನು ಕೂಡ ತೆಗೆದುಕೊಳ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ನಾವು ನೋಡ್ತಾ ಇದೀವಲ್ಲ, ಇಲ್ಲಿ ಕೇಸರಿ ಧ್ವಜಗಳು ಹಾರಾಟ ಮಾಡ್ತಾ ಇದೆ, ಭಗವದ್ ಧ್ವಜ ಹಾರಾಟ ಮಾಡ್ತಾ ಇದೆ. ಜನರಂತೂ ಇಲ್ಲಿ ಬಂದು ಈ ಒಂದು ಮಂದಿರವನ್ನ, ರುದ್ರಾಕ್ಷಿಯ ಮಂದಿರವನ್ನ ನೋಡ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮೌನಿಜಿ ಮಹಾರಾಜ್ ಅವರು ಕೂಡ ಇಲ್ಲೇ ಇದ್ದಾರೆ. ಮೌನಿಜಿ ಮಹಾರಾಜ್ ಅವರನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನಮಸ್ಕಾರ. ಗಮನಿಸ್ತಿದ್ದೀರಲ್ಲ, ಇದು ಇಲ್ಲೇ ಅವರು ಕೂತಿರ್ತಾರೆ, ಭಕ್ತರಿಗೆ ದರ್ಶನವನ್ನ ಕೊಡ್ತಾರೆ. ಮೌನಿಜಿ ಮಹಾರಾಜ್ ಅವರು ಪ್ರತಿದಿನವೂ ಕೂಡ ಅವರ ಒಂದೊಂದು ಸಂಕಲ್ಪಗಳಿರುತ್ತೆ. ಅವರು ಇದೇ ಕಾಲ್ತುಳಿತ ಆದಾಗ ಮಹಾಕುಂಭದಲ್ಲಿ ಭೂಗತರಾಗಿ, ಅಥವಾ ಅವರು ಗುಂಡಿಯಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ಅವರು ಭೂಗತರಾಗಿ ಆ ಮೂಲಕ ಮೃತಪಟ್ಟವರ ಮೋಕ್ಷಕ್ಕೋಸ್ಕರ ಪ್ರಾರ್ಥನೆಯನ್ನ ಮಾಡಿದ್ರು. ಆನಂತರ ಮಹಾಕುಂಭದಲ್ಲಿ ಅದು ಹಿಂದೂ ರಾಷ್ಟ್ರ ಆಗ್ಬೇಕು ಭಾರತ ಅನ್ನೋ ಕಾರಣಕ್ಕೋಸ್ಕರ ಉರುಳು ಸೇವೆಯನ್ನು ಮಾಡಿದಂತ ಮೌನಿಜಿ ಮಹಾರಾಜ್ ಅವ್ರನ್ನ ಬಹಳ ಜನ ನಂಬ್ತಾರೆ. 1000 ಜನ ಇಲ್ಲಿ ಆಗಮಿಸ್ತಾರೆ. ನೋಡಿ, ಬರುವಂತ ಯಾತ್ರಿಕರೆಲ್ಲರೂ ಕೂಡ ಇಲ್ಲಿ ಬಂದು ಫೋಟೋ ಮತ್ತೊಂದು ಎಲ್ಲವನ್ನು ಕೂಡ ನೋಡಿ ಇಲ್ಲಿ ಹೋಗ್ತಿರೋದನ್ನ ಗಮನಿಸ್ತಾ ಇದ್ದೀರಲ್ಲ. ಇದು ರುದ್ರಾಕ್ಷಿಯ ಮಂದಿರ. ಇದು ನಾವು ಈ ರುದ್ರಾಕ್ಷಿಯ ಮಂದಿರ ಆರಂಭದ ಸಮಯದಲ್ಲಿ ಇಲ್ಲಿ ಬಂದು ಜನರಿಗೆ ಇದನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಈಗ ಎಲ್ಲವೂ ಕೂಡ ರೆಡಿಯಾಗಿ ಲಕ್ಷಾಂತರ ಜನ ಬರುವವರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಈಗಲೂ ಕೂಡ ನಾವು ಇಲ್ಲಿಂದ ಸಂಪೂರ್ಣವಾದಂತ ಮಾಹಿತಿಯನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸಾಮಾನ್ಯವಾಗಿ ಸಾಧುಗಳು ಅಂದ್ರೆ, ಸಂತರು ಅಂದ್ರೆ, ಸನ್ಯಾಸಿಗಳು ಅಂದ್ರೆ ಸರ್ವ ಸಂಘ ಪರಿತ್ಯಾಗಿಗಳಾಗಿರ್ತಾರೆ. ಆದ್ರೆ ಇಲ್ಲೊಬ್ರು ಸಾಧ್ವಿ ತಾವು ಸಂಸಾರ ಜೀವನದಲ್ಲಿ ಇದ್ದುಕೊಂಡೇ ಶಿವನಿಗೆ, ಪರಮಾತ್ಮನಿಗೆ ಎಲ್ಲವನ್ನ ಅರ್ಪಿಸಿಕೊಂಡಿದ್ದಾರೆ. ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ಯಾರವರು, ಈ ವರದಿ ನೋಡಿ. ಈಗ ನನ್ನ ಜೊತೆಯಲ್ಲಿ ಒಬ್ರು ಮಾತಾ ಇದ್ದಾರೆ. ನೋಡಿ, ಅವರ ಕೊರಳಲ್ಲಿ ರುದ್ರಾಕ್ಷಿಯಿಂದ ಹಿಡಿದು ಕೈಯಲ್ಲಿ ತ್ರಿಶೂಲವು ಹಿಡಿದು ಎಲ್ಲವೂ ಕೂಡ ಇದೆ. ಆದ್ರೆ ಅವರು ಸಂಸಾರಸ್ಥರಾಗಿದ್ದುಕೊಂಡೇ ಪರಶಿವನ ಭಕ್ತಿಯನ್ನ ಮಾಡ್ತಿರುವವರು. ಯಾರವರು, ಎಲ್ಲಿಂದ ಬಂದಿದ್ದಾರೆ, ಎಲ್ಲದ್ರ ಕುರಿತಾಗಿ ಮಾತಾಡೋಣ. ಮಾತಾಜಿ ನಮಸ್ಕಾರ. जय श्री महाकाल। नाम क्या माताजी आपका? श्रियास्मिता पंडा है मेरा नाम। मैं जगन्नाथ धाम से थोड़ी दूर में, उसके पीछे भुवनेश्वर है, जहाँ लिंगराज मंदिर प्रसिद्ध है, उनके पास मेरा घर है। अब क्या संसार और लौकिक जीवन में तो महाकाल का भक्ति करता हो, वो कैसे माताजी वो होता है? हाँ, क्योंकि मेरा गृहस्थी है, फिर मेरा मन किया भगवान के रास्ते पे जाने पर, फिर मैं महाकाल गया। महाकाल को जब छुआ तो मेरे मन में आ गया मैं आपको समर्पित हूँ, तो फिर मैं भगवान हमको सब दिया। फिर हमने के भगवान ने तो नहीं बोला ना गृहस्थी छोड़ने के लिए, तो अगर गृहस्थी छोड़ने के था तो फिर क्यों दिया हमको गृहस्थी। तो गृहस्थी में रहकर अगर भगवान का ध्यान करे तो वही है परम सुख।
ನೋಡಿ, ಇದು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಮಹಾಕಾಲನ ಪೂಜೆಯನ್ನ ಮಾಡ್ತಾ ಇರುವಂತ ಮಾತೆಯೊಬ್ಬರು ಹೇಳ್ತಿರುವಂತ ಮಾತು. ದೇವರಿಗೆ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ. ನನ್ನನ್ನು ಯಾರೂ ಕೂಡ ನೀನು ಎಲ್ಲವನ್ನ ತ್ಯಾಗ ಮಾಡಿ ದೇವರ ಭಕ್ತಿ ಮಾಡು ಅಂತ ಹೇಳಿಲ್ಲ, ದೇವರೇ ಹೇಳಿಲ್ಲ. ಹಾಗಾಗಿ ನಾನು ದೇವರ ಭಕ್ತಿ ಮಾಡ್ತಿದ್ದೀನಿ ಅನ್ನೋದನ್ನ ಈ ತಾಯಿ ಹೇಳ್ತಾ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಈ ರೀತಿಯ ಸಾಧು ಸಂತರ ಸಮಾಗಮ, ಅದುವೇ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ಬರುವ ಯಾತ್ರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ಆ ಒಂದು ಸ್ಥಳಕ್ಕೆ. ಸುಮಾರು 7,51,00,000 ರುದ್ರಾಕ್ಷಿಗಳಿಂದ ನಿರ್ಮಾಣ ಆಗಿರುವಂತ ಆ ಮಂದಿರಕ್ಕೆ ಬಹುತೇಕ ಜನ ಕುಂಭಮೇಳಕ್ಕೆ ಬಂದಿರುವ ಯಾತ್ರಿಕರು ಬಂದೇ ಬರ್ತಾರೆ. ಹಾಗಾದ್ರೆ ನಾಗವಾಸುಕಿಯಲ್ಲಿ ನಿರ್ಮಾಣ ಮಾಡಿರುವಂತ ಆ ಮಂದಿರ, ಅದರ ವಿಶೇಷತೆ ಏನು, ಹೇಗಿದೆ ಆ ಮಂದಿರ, ಈ ಕುರಿತಾಗಿ ಒಂದು ವರದಿ ನೋಡೋಣ ಬನ್ನಿ. ಪ್ರಯಾಗರಾಜನ ದೇವಭೂಮಿಯಲ್ಲಿ ಬಹುತೇಕ ಜನ, ನಾವು ಮೊದಲೇ ಇದರ ವರದಿಯನ್ನ ಮಾಡಿದ್ವಿ, ಬಹುತೇಕ ಜನ ಬಂದು ಹೋಗುವಂತ ಒಂದು ಸ್ಥಳ ಅಂತ ಹೇಳಿದ್ರೆ ಅದು ರುದ್ರಾಕ್ಷಿಯ ದೇವಸ್ಥಾನ. ನೋಡಿ, ಸುಮಾರು ಈ ರೀತಿಯ 12 ಜ್ಯೋತಿರ್ಲಿಂಗಗಳನ್ನ ಈ ರುದ್ರಾಕ್ಷಿಯ ದೇವಸ್ಥಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮೌನಿಜಿ ಮಹಾರಾಜ್ ಅವರು ಇದನ್ನ ನಿರ್ಮಾಣ ಮಾಡಿರೋದು. ನಾವು ಈ ಹಿಂದೆಯೇ ಮೌನಿಜಿ ಮಹಾರಾಜ್ ಅವರನ್ನ ಭೇಟಿ ಮಾಡಿ ಅವರಿಂದ ಮಾತಾಡಿದ್ವಿ, ಇದೆಲ್ಲದರ ಮಾಹಿತಿಯನ್ನ ಪಡ್ಕೊಂಡಿದ್ವಿ. 7,51,00,000 ರುದ್ರಾಕ್ಷಿಗಳಿಂದ ನಿರ್ಮಾಣ ಮಾಡಿರೋದು. ನೋಡಿ, ಕಾಮಧೇನು ಇದೆ, ಇಲ್ಲಿ ಶಿವನ ಲಿಂಗ ಇದೆ, 12 ಜ್ಯೋತಿರ್ಲಿಂಗಗಳಿದಾವೆ. ವಿಶೇಷವಾಗಿ ಪ್ರತಿ ದಿನ ಸಂಜೆಯೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ನಡೆಯುತ್ತೆ. ಲಕ್ಷಾಂತರ ಜನ ಮಹಾಕುಂಭಕ್ಕೆ ಬರುವವರಲ್ಲಿ ಕೋಟ್ಯಾಂತರ ಜನ ಬಂದವರು, ಹೆಚ್ಚಿನವರು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು 1000 ಜನ ಇಲ್ಲಿ ಬಂದು ಈ ಮಂದಿರ ಇದೆಯಲ್ಲ ರುದ್ರಾಕ್ಷಿಯ ಮಂದಿರದಲ್ಲಿ ಪ್ರತಿ ದಿನವೂ ಕೂಡ ಬಂದು ಹೋಗ್ತಾರೆ. ಇಲ್ಲಿ ಒಳಗಡೆ ಬಂದ್ರೆ ನಿಮಗೆ ಕಾಣ ಸಿಗೋದೆಲ್ಲವೂ ಕೂಡ ರುದ್ರಾಕ್ಷಿಯ ಹಾರಗಳು, ಅದರಿಂದ ಮಾಡಿರುವಂತ ಜ್ಯೋತಿರ್ಲಿಂಗಗಳೇ ಕಾಣಿಸುತ್ತೆ. ಕಾಮಧೇನು ಇದೆ, ಮುಖ್ಯ ಪ್ರಾಣ, ಮುಖ್ಯ ಲಿಂಗವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಅದ್ರ ಜೊತೆಗೆ 1000 ಜನ ಇಲ್ಲಿ ಬಂದು ಫೋಟೋ ಮತ್ತೊಂದು ಎಲ್ಲವನ್ನು ಕೂಡ ತೆಗೆದುಕೊಳ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ನಾವು ನೋಡ್ತಾ ಇದೀವಲ್ಲ, ಇಲ್ಲಿ ಕೇಸರಿ ಧ್ವಜಗಳ ಹಾರಾಟ ಮಾಡ್ತಾ ಇದೆ, ಭಗವದ್ ಧ್ವಜ ಹಾರಾಟ ಮಾಡ್ತಾ ಇದೆ. ಜನರಂತೂ ಇಲ್ಲಿ ಬಂದು ಈ ಒಂದು ಮಂದಿರವನ್ನ, ರುದ್ರಾಕ್ಷಿಯ ಮಂದಿರವನ್ನ ನೋಡ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮೌನಿಜಿ ಮಹಾರಾಜ್ ಅವರು ಕೂಡ ಇಲ್ಲೇ ಇದ್ದಾರೆ. ಮೌನಿಜಿ ಮಹಾರಾಜ್ ಅವರನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನಮಸ್ಕಾರ. ಗಮನಿಸ್ತಿದ್ದೀರಲ್ಲ, ಇದು ಇಲ್ಲೇ ಅವರು ಕೂತಿರ್ತಾರೆ, ಭಕ್ತರಿಗೆ ದರ್ಶನವನ್ನ ಕೊಡ್ತಾರೆ. ಮೌನಿಜಿ ಮಹಾರಾಜ್ ಅವರು ಪ್ರತಿದಿನವೂ ಕೂಡ ಅವರ ಒಂದೊಂದು ಸಂಕಲ್ಪಗಳಿರುತ್ತೆ. ಅವರು ಇದೇ ಕಾಲ್ತುಳಿತ ಆದಾಗ ಮಹಾಕುಂಭದಲ್ಲಿ ಭೂಗತರಾಗಿ, ಅಥವಾ ಅವರು ಗುಂಡಿಯಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ಅವರು ಭೂಗತರಾಗಿ ಆ ಮೂಲಕ ಮೃತಪಟ್ಟವರ ಮೋಕ್ಷಕ್ಕೋಸ್ಕರ ಪ್ರಾರ್ಥನೆಯನ್ನ ಮಾಡಿದ್ರು. ಆನಂತರ ಮಹಾಕುಂಭದಲ್ಲಿ ಅದು ಹಿಂದೂ ರಾಷ್ಟ್ರ ಆಗ್ಬೇಕು ಭಾರತ ಅನ್ನೋ ಕಾರಣಕ್ಕೋಸ್ಕರ ಉರುಳು ಸೇವೆಯನ್ನು ಮಾಡಿದಂತ ಮೌನಿಜಿ ಮಹಾರಾಜ್ ಅವ್ರನ್ನ ಬಹಳ ಜನ ನಂಬ್ತಾರೆ. 1000 ಜನ ಇಲ್ಲಿ ಆಗಮಿಸ್ತಾರೆ. ನೋಡಿ, ಬರುವಂತ ಯಾತ್ರಿಕರೆಲ್ಲರೂ ಕೂಡ ಇಲ್ಲಿ ಬಂದು ಫೋಟೋ ಮತ್ತೊಂದು ಎಲ್ಲವನ್ನು ಕೂಡ ನೋಡಿ ಇಲ್ಲಿ ಹೋಗ್ತಿರೋದನ್ನ ಗಮನಿಸ್ತಾ ಇದ್ದೀರಲ್ಲ. ಇದು ರುದ್ರಾಕ್ಷಿಯ ಮಂದಿರ. ಇದು ನಾವು ಈ ರುದ್ರಾಕ್ಷಿಯ ಮಂದಿರ ಆರಂಭದ ಸಮಯದಲ್ಲಿ ಇಲ್ಲಿ ಬಂದು ಜನರಿಗೆ ಇದನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಈಗ ಎಲ್ಲವೂ ಕೂಡ ರೆಡಿಯಾಗಿ ಲಕ್ಷಾಂತರ ಜನ ಬರುವವರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಈಗಲೂ ಕೂಡ ನಾವು ಇಲ್ಲಿಂದ ಸಂಪೂರ್ಣವಾದಂತ ಮಾಹಿತಿಯನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸಾಮಾನ್ಯವಾಗಿ ಸಾಧುಗಳು ಅಂದ್ರೆ, ಸಂತರು ಅಂದ್ರೆ, ಸನ್ಯಾಸಿಗಳು ಅಂದ್ರೆ ಸರ್ವ ಸಂಘ ಪರಿತ್ಯಾಗಿಗಳಾಗಿರ್ತಾರೆ. ಆದ್ರೆ ಇಲ್ಲೊಬ್ರು ಸಾಧ್ವಿ ತಾವು ಸಂಸಾರ ಜೀವನದಲ್ಲಿ ಇದ್ದುಕೊಂಡೇ ಶಿವನಿಗೆ, ಪರಮಾತ್ಮನಿಗೆ ಎಲ್ಲವನ್ನ ಅರ್ಪಿಸಿಕೊಂಡಿದ್ದಾರೆ. ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ಯಾರವರು, ಈ ವರದಿ ನೋಡಿ. ಈಗ ನನ್ನ ಜೊತೆಯಲ್ಲಿ ಒಬ್ರು ಮಾತಾ ಇದ್ದಾರೆ. ನೋಡಿ, ಅವರ ಕೊರಳಲ್ಲಿ ರುದ್ರಾಕ್ಷಿಯಿಂದ ಹಿಡಿದು ಕೈಯಲ್ಲಿ ತ್ರಿಶೂಲವು ಹಿಡಿದು ಎಲ್ಲವೂ ಕೂಡ ಇದೆ. ಆದ್ರೆ ಅವರು ಸಂಸಾರಸ್ಥರಾಗಿದ್ದುಕೊಂಡೇ ಪರಶಿವನ ಭಕ್ತಿಯನ್ನ ಮಾಡ್ತಿರುವವರು. ಯಾರವರು, ಎಲ್ಲಿಂದ ಬಂದಿದ್ದಾರೆ, ಎಲ್ಲದರ ಕುರಿತಾಗಿ ಮಾತಾಡೋಣ. ಮಾತಾಜಿ ನಮಸ್ಕಾರ. जय श्री महाकाल। नाम क्या माताजी आपका? श्रियास्मिता पंडा है मेरा नाम। मैं जगन्नाथ धाम से थोड़ी दूर में उसके पीछे भुवनेश्वर है, जहाँ लिंगराज मंदिर प्रसिद्ध है, उनके पास मेरा घर है। अब क्या संसार और लौकिक जीवन में तो महाकाल का भक्ति करता हो, वो कैसे माताजी वो होता है? हाँ, क्योंकि मेरा गृहस्थी है, फिर मेरा मन किया भगवान के रास्ते पे जाने पर,
फिर मैं महाकाल गया, महाकाल को जब छुआ तो मेरे मन में आ गया मैं आपको समर्पित हूँ। तो फिर मैं भगवान हमको सब दिया। फिर हमने के भगवान ने तो नहीं बोला ना गृहस्थी छोड़ने के लिए, तो अगर गृहस्थी छोड़ने के था तो फिर क्यों दिया हमको गृहस्थी। तो गृहस्थी में रहकर अगर भगवान का ध्यान करे तो वही है परम सुख। ನೋಡಿ, ಇದು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಮಹಾಕಾಲನ ಪೂಜೆಯನ್ನ ಮಾಡ್ತಾ ಇರುವಂತ ಮಾತೆಯೊಬ್ಬರು ಹೇಳ್ತಿರುವಂತ ಮಾತು. ದೇವರಿಗೆ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ, ನನ್ನನ್ನ ಯಾರೂ ಕೂಡ ನೀನು ಎಲ್ಲವನ್ನ ತ್ಯಾಗ ಮಾಡಿ ದೇವರ ಭಕ್ತಿ ಮಾಡು ಅಂತ ಹೇಳಿಲ್ಲ, ದೇವರೇ ಹೇಳಿಲ್ಲ. ಹಾಗಾಗಿ ನಾನು ದೇವರ ಭಕ್ತಿ ಮಾಡ್ತಿದ್ದೀನಿ ಅನ್ನೋದನ್ನ ಈ ತಾಯಿ ಹೇಳ್ತಾ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಈ ರೀತಿಯ ಸಾಧು ಸಂತರ ಸಮಾಗಮ, ಅದುವೇ ಮಹಾ